ಮತ್ತೆ ಸ್ಟಾರ್ಟ್ ಮಾಡಿದ್ರೆ ನಿಮ್ ಫ್ರೆಂಡ್ಸ್ ಕಾಲ್ ಮಾಡೋದಕ್ಕೆ ಅವರಿಂದ ನೀನು ಮುಂಚೆಯಿಂದ ಟೈಮ್ ಕೊಡ್ತಾ ಇಲ್ಲ. ನಾನು ಎಲ್ಲ ಬಿಟ್ಟು ಮೀಟ್ ಆಗಕ್ ಬಂದ್ರು ಅವ್ರು ಹೇಗಾದ್ರೂ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ. ಅಂಜು ಅವನಿಗೆ ಏನಾದ್ರೂ ಕೆಲಸ ಇರ್ಬೋದು, ಅದಕ್ಕೆ ಕಾಲ್ ಮಾಡಿರ್ಬೋದು. ಸುಮ್ನೆ ಕಾಲ್ ಮಾಡಲ್ಲ ಅವನು. ಹೌದಪ್ಪ, ನೀನ್ ಅವ್ರ ಸೈಡ್ ತಗೋಬೇಕಾಗತ್ತೆ, ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಇದಾರಲ್ಲ ಅವರು. ಸೊ ಫೋನ್ ನೋಡ್ಕೊಂಡ್ ಫ್ರೆಂಡ್ಶಿಪ್ ಮಾಡು, ಯಾಕಂದ್ರೆ ಇವಾಗಿನ ಫ್ರೆಂಡ್ಸ್ ತರ ಇರಲ್ಲ, ನೆನ್ಪಿರ್ಲಿ. ಆದ್ರೆ ನನ್ನ ಫ್ರೆಂಡ್ಸ್ ಆತರ ಅಲ್ಲ. ಹೌದಾ? ಹಾಗಾದ್ರೆ ನಿನ್ ಫ್ರೆಂಡ್ಸಿಗೆ ಕಾಲ್ ಮಾಡ್ಬಿಟ್ಟು 5,000 ಕೇಳು ನೋಡೋಣ. ಇವಾಗ್ಲೇ ಗೊತ್ತಾಗುತ್ತೆ ನಿಮ್ ಫ್ರೆಂಡ್ಸ್ ಏನು ಅಂತ. ಮಚ್ಚ ಹೇಳು. ಮಚ್ಚ, ನನಗ್ ಒಂದು 5,000 ಬೇಕಿತ್ತು. 5,000ನಾ? ಸ್ವಲ್ಪ ಅರ್ಜೆಂಟ್ ಇದೆ. ಸರಿ, ಕಳಿಸ್ತಾ ಇದ್ದೀನಿ. ಇನ್ನೂ ದುಡ್ಡು ಬೇಕಾದ್ರೆ ಕಾಲ್ ಮಾಡು. ನಾನು ಯಾವಾಗ್ಲೂ ಫ್ರೆಂಡ್ಸ್ ಅಂತ ಸಾಯ್ತಾ ಇರ್ತೀನಿ ಅಂತ, ಯಾಕಂದ್ರೆ ಇದೇ ರೀಸನ್ಗೋಸ್ಕರ. ಅಂಜು, ದುಡ್ಡು ತುಂಬಾ ಚಿಕ್ಕ ವಿಷಯ ಇದೆ. ನನ್ನ ಫ್ರೆಂಡ್ಸ್ ಒಂದ್ ಮಾತಿಗೆ ಜೀವ ಕೊಡೋಕು ರೆಡಿ ಇರ್ತಾರೆ. ಈ ತರಾನೇ ಇರುತ್ತೆ ನಮ್ಮ ಹುಡುಗರ ಫ್ರೆಂಡ್ಶಿಪ್.